स्वागत है आपका बी न्यूज नेशन में। मैं हूं आबिद हुसैन शेख। भीमा तट में रेत के अड्डों पर रेड। बीजापुर जिला सिंदगी तालुका बगलूर गांव में गैर कानूनी तौर पर रेत का धंधा किया जा रहा था। इसकी पुख्ता जानकारी के आधार पर इंडी डीवाईएसपी श्रीधर डोडी के नेतृत्व में छापामारी करके गांव के राजू कुरनल्ली और सिद्ध राजू किरणगी नामी व्यक्तियों के जमीन में कुल 30 लाख कीमत के 1300 ब्रास रेत को जब्त किया गया है। इसी तरह सिंदगी तालुका के देवन गांव में इंडी रेवेन्यू अधिकारी राहुल सिंधे ने 2 अलग अलग ठिकानों पर रेड करके 629 क्यूबिक रेत को जब्त किया। इस जॉइंट ऑपरेशन में सिंदगी तहसीलदार, पुलिस विभाग और माइनिंग और रेवेन्यू अधिकारी भागी रहे। इसकी जानकारी दी इंडी डीवाईएसपी श्रीधर डोडी ने। ಅಕ್ರಮವಾಗಿ ಮರಳು ಒಂದು ದಾಸ್ತಾನು ಮಾಡಿದ್ದಾರೆ ಅಂತ ಒಂದು ಮಾಹಿತಿ ತಿಳಿದಿದೆ. ಈ ಮಾಹಿತಿನ ಆಧರಿಸಿ ನಾನು ನಮ್ಮ ಸಿಬ್ಬಂದಿನೆಲ್ಲ ಕರ್ಕೊಂಡು ಬಂದು ಮಧ್ಯಾಹ್ನ 3 ಗಂಟೆಯಿಂದ 7 ಗಂಟೆವರೆಗೆ ಈ ಬಗಲೂರು ಗ್ರಾಮದಿಂದ 2 ಕಿಲೋಮೀಟರ್ ಅಂತರದಲ್ಲಿ 2 ಒಂದು ಜಾಗಗಳಲ್ಲಿ ರೇಡ್ ಮಾಡಿದೆ. ಈ ಒಂದು ಅಕ್ರಮವಾಗಿ ದಾಸ್ತಾನು ಮಾಡಿದ್ದ 1300 ಒಂದು ಮರಳು, ಅಷ್ಟು ಮರಳನ್ನ, ಬ್ರಾಸ್ ಮರಳನ್ನ ಅಂದರೆ ಸುಮಾರು 30 ಲಕ್ಷ ಆಗ ಒಂದು ಮರಳನ್ನು ನಾವು ಸೀಜ್ ಮಾಡಿದ್ವಿ, ಜಪ್ತಿ ಮಾಡಿದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ಸರ್ವೆ ನಂಬರ್ 28 ಮತ್ತು ಸರ್ವೆ ನಂಬರ್ 154 3 ಜನಗಳ ಮೇಲೆ ನಾವು ಪ್ರಕರಣ ದಾಖಲು ಮಾಡಿದ್ವಿ. ಒಂದು ರಾಜು ಕುಮ್ನಳ್ಳಿ ಅಂತಂದು, 2ನೇದು ಸಿದ್ದರಾಮಪ್ಪ ಅಂತಂದು, 3ನೇದು ದೇವನಗೌಡ ಅಂತಂದು, ಈ 3 ಜನರ ಮೇಲೆ ಪ್ರಕರಣ ದಾಖಲು ಮಾಡಿದ್ವಿ. ಈ ದಿನ 7:15 ಬಂದು ಸಿಂದಗಿ ಠಾಣೆಯಲ್ಲಿ ದೂರು ಕೊಟ್ಟು ಪ್ರಕರಣ ದಾಖಲು ಮಾಡಿದ್ವಿ, FIR ದಾಖಲು. ಈ ಥರ ಇನ್ನು ಯಾವೇ ಅಕ್ರಮ ದಾಸ್ತಾನು ಇರ್ಬೋದು, ಸಾಗಾಣಿಕೆ ಇರ್ಬೋದು, ಈ ಸಿಂದಗಿ ಭಾಗದ ಜನರು, ಸಿಂದಗಿ ಭಾಗದ ನಾಗರಿಕರು ನಮಗೆ ಮಾಹಿತಿ ನೀಡಿದರೆ ಇನ್ನೂ ಹೆಚ್ಚು ದಾಳಿಗಳನ್ನ ಮಾಡೋದಕ್ಕೆ ನಮ್ಮ। और खबरों के लिए देखते रहिए बी न्यूज नेशन।